ಆತ್ಮೀಯ ಮಿತ್ರರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಕುಂಭಮೇಳದ ಹಿಂದಿನ ಪೌರಾಣಿಕ, ವೈಜ್ಞಾನಿಕ, ವೇದ, ಜ್ಯೋತಿಷ್ಯ ಲೆಕ್ಕಾಚಾರದ ಸಂಪೂರ್ಣ ಮಾಹಿತಿ ಹೊತ್ತು ತಂದಿದ್ದೇನೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಎಣಿಸಲಾರದಷ್ಟು ಆಚರಣೆ ಇದೆ. ಎಲ್ಲವೂ ಪ್ರಕೃತಿಯನ್ನ ಮುಂದಿಟ್ಕೊಂಡು ನಾವು ಮುಂದುವರಿಯುತ್ತಿದ್ದೇವೆ. ಇತಿಹಾಸವನ್ನು ಒಂದು ಬಾರಿ ಗಮನಿಸಿದಾಗ ಈ ನಾಗರಿಕತೆಗಳು ಆರಂಭ ಆಗಿದ್ದು ಮತ್ತೆ ವೃದ್ಧಿಯನ್ನ ಪಡೆದಿದ್ದು ಮತ್ತೆ ಅತ್ಯಂತ ಶ್ರೇಷ್ಠವಾಗಿ ಬೆಳೆದಿದ್ದು ಎಲ್ಲಿ ಅಂದ್ರೆ ನದಿಗಳ ತಟದಲ್ಲೇ. ಹಾಗಾಗಿ ನಮಗೆ ಅವಿನಾಭಾವ ಸಂಬಂಧ ನೀರಿಗೂ ನದಿಗಳಿಗೂ ನಮಗೂ ಮೊದಲಿನಿಂದಲೂ ಒಂದು ಉತ್ತಮವಾದ ಬಾಂಧವ್ಯವನ್ನ ನಮ್ಮ ಹಿರಿಯರು ಪೂರ್ವಿಕರು ನಮಗೆ ಬೆಳೆಸ್ಕೊಟ್ಟಿದ್ದಾರೆ. ಇದರಲ್ಲಿ ಅತ್ಯಂತ ಸಿಂಧೂ ನಾಗರಿಕತೆ ಮತ್ತೆ ಸರಸ್ವತಿ ನಾಗರಿಕತೆ ಅತ್ಯಂತ ಉತ್ತುಂಗದ ಮುಂಚೂಣಿಯಲ್ಲಿದ್ದು ನೀವು ಗಮನಿಸಬಹುದು. ಋಗ್ವೇದದಲ್ಲಿ ಆಪಸ್ಸೂಕ್ತ ಅಂತ ಬರುತ್ತೆ. ಆಪೋ ಹಿಷ್ಠಾವಯೋ ಭುವಸ್ಥಾನ ಊರ್ಜೆ ದಧಾತನ ಮಹೇರಣ ಆಯ ಚಕ್ಷುಷೆ. ಇನ್ ಯಜುರ್ವೇದಕ್ಕೆ ಬಂದ್ರೆ ನೀವು ಆಪೋವ ಇದಗಂ ಸರ್ವ ವಿಶ್ವಭೂತಾನ್ಯಾಪಃ ಪ್ರಾಣವ ಆಪಃ ಪಶವ ಆಪೋನ್ನಮಾಪೋ. ಇನ್ ನೀವು ಅಥರ್ವಣ ವೇದದಲ್ಲಿ ಬಂದ್ರೆ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅಂದ್ರೆ ಈ ಮೂರೂ ವೇದಗಳಲ್ಲಿ ನೀರಿಗೆ ಸಂಬಂಧಪಟ್ಟಂತಹ, ನದಿಗಳಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನ ನೀವು ಕೇಳಬಹುದು. ಓ ನೀರು, ನಿಮ್ಮಲ್ಲಿ ಮಂಗಳಕರವಾದ ದೈವತ್ವದ ಶಕ್ತಿ ಇರುತ್ತದೆ. ಆ ನೀರನ್ನು ಕುಡಿಯುವಾಗ ಆ ಮಂಗಳಕರ ಶಕ್ತಿಯು ನಮ್ಮಲ್ಲಿ ಪ್ರವಹಿಸಲಿ. ಹೀಗೆ ಅನೇಕ ವಿಧವಾಗಿ ಕಾಣಬಹುದು. ಎರಡನೇದಾಗಿ ಪೌರಾಣಿಕವಾಗಿ ನಾವು ಈ ಕುಂಭಮೇಳದ ಬಗ್ಗೆ ಹೇಳೋದಾದ್ರೆ ಅತ್ಯಂತ ಸ್ಪಷ್ಟವಾಗಿ ಶ್ರೀಮದ್ ಭಾಗವತದಲ್ಲಿ, ಮಹಾಭಾರತದಲ್ಲಿ, ಸ್ಕಂದ ಪುರಾಣಗಳಲ್ಲಿ ಕುಂಭಮೇಳದ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ. ಭೀಷ್ಮ ಪಿತಾಮಹರು ಯುಧಿಷ್ಠರನಿಗೆ ಕುಂಭಮೇಳದ ಅತ್ಯಂತ ಪಾವಿತ್ರ್ಯದ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ. ಸ್ಕಂದ ಪುರಾಣದಲ್ಲಂತೂ ಸ್ಪಷ್ಟವಾಗಿ ಈ ಕುಂಭಮೇಳದ ಸಮಯದಲ್ಲಿ ಗಂಗೆ ಯಮುನೆ ಸರಸ್ವತಿಗಳ ಸಂಗಮದಿಂದ ಅತ್ಯಂತ ಶ್ರೇಷ್ಠವಾದಂತಹ ಶಕ್ತಿ ಉತ್ಪನ್ನವಾಗಿ ಅಲ್ಲಿ ಮಿಂದುವಂತಹ ಭಕ್ತರಿಗೆ ಶಕ್ತಿಯನ್ನ, ತೇಜಸ್ಸನ್ನ, ಚೈತನ್ಯವನ್ನ ಕರುಣಿಸುತ್ತೆ ಅಂತೇಳಿ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇದೆ. ಸಮುದ್ರ ಮಂಥನ ನಿಮ್ಗೆಲ್ರಿಗೂ ಗೊತ್ತಿದೆ. ಈ ಸಮುದ್ರ ಮಂಥನ ಮಾಡುವಂತಹ ಸಮಯದಲ್ಲಿ ವಜ್ರಾಯುಧ ಬಂತು, ಆನೆ ಬಂತು, ಲಕ್ಷ್ಮಿ ಬಂದ್ರು, ಸರಸ್ವತಿ ಬಂದ್ರು, ಅಮೃತ ಬಂತು, ಕೊನೆಗೆ ವಿಷವೂ ಬಂತು. ಈ ಅಮೃತವನ್ನ ತಗೊಂಡು ರಾಕ್ಷಸರು ಹೋದಾಗ ವಿಷ್ಣು ಮಾಯೆಯ ರೂಪದಲ್ಲಿ ಬಂದು ಆ ರಾಕ್ಷಸರಿಂದ ಅಮೃತವನ್ನ ತೆಗೆದುಕೊಂಡು ಆಕಾಶ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ 4 ಹನಿಗಳು ಭೂಮಿ ಮೇಲೆ ಬೀಳುತ್ತೆ. ಅದೇ 4 ಕ್ಷೇತ್ರಗಳಾಗಿ ಇವತ್ತು ನಿರ್ಮಾಣ ಆಗಿದೆ. ಆ 4 ಕ್ಷೇತ್ರಗಳಲ್ಲಿ ಮೊದಲನೇದಾಗಿ ಪ್ರಯಾಗ್ರಾಜ್, ಎರಡನೇದು ಹರಿದ್ವಾರ, ಮೂರನೇದು ನಾಸಿಕ್ ಮತ್ತೆ ಉಜ್ಜಯಿನಿ. ಈ 4 ಕ್ಷೇತ್ರದಲ್ಲೂ ಕೂಡ ಕುಂಭಮೇಳವನ್ನ ಆಗುವಂತಹ ವಿಚಾರವನ್ನು ನೀವು ಗಮನದಲ್ಲಿ ಇಟ್ಕೊಬೇಕು. ಸಮುದ್ರ ಮಂಥನ ಸಮಯದಲ್ಲಿ ಚಂದ್ರ, ಗುರು, ಶನಿ, ರಾಹು, ಕೇತು ಗ್ರಹಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಮುಂದೆ ಬರುವಂತಹ ಜ್ಯೋತಿಷ್ಯದ ವಿಚಾರವಾಗಿ ಈ ಗ್ರಹಗಳ ಮಹತ್ವ ಏನು, ಈ ಗ್ರಹಗಳಿಗೂ ನೀರಿಗೂ ಏನು ಸಂಬಂಧ ಇದೆ ಅನ್ನೋದು ನಿಮ್ಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜ್ಯೋತಿಷ್ಯದ ಪ್ರಕಾರ ಕುಂಭಮೇಳವನ್ನ ನಿರ್ಧರಿಸಲಾಗುತ್ತೆ. ಸೂರ್ಯ ಮಕರ ರಾಶಿಯಲ್ಲಿದ್ದಾಗ, ಬೃಹಸ್ಪತಿ ಅಂದ್ರೆ ಗುರುಗ್ರಹ ಕುಂಭ ರಾಶಿಯಲ್ಲಿದ್ದಾಗ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳವು ನಡೆಯುತ್ತೆ. ಅದೇ ಸೂರ್ಯ ಮೇಷರಾಶಿಯಲ್ಲಿದ್ದು ಗುರುಗ್ರಹವು ಕುಂಭ ರಾಶಿಗೆ ಬಂದಾಗ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯುತ್ತೆ. ಸೂರ್ಯನು ಕರ್ಕಾಟಕ ರಾಶಿಯಲ್ಲಿದ್ದು ಗುರು ಸಿಂಹ ರಾಶಿಯಲ್ಲಿದ್ದಾಗ ನಾಸಿಕ್ನಲ್ಲಿ ಕುಂಭಮೇಳ ನಡೆಯುತ್ತೆ. ಸೂರ್ಯ ಮೀನರಾಶಿಯಲ್ಲಿದ್ದು ಗುರು ಸಿಂಹ ರಾಶಿಯಲ್ಲಿದ್ದಾಗ ಉಜ್ಜಯಿನಿಯಲ್ಲಿ ಕುಂಭಮೇಳ ನಡೆಯುತ್ತೆ. ಅಂದ್ರೆ ಈ 4 ಕ್ಷೇತ್ರಗಳಲ್ಲಿ ಈ ಗ್ರಹಗಳ ಮೇಲೆ ಆಧಾರವಾಗಿಟ್ಕೊಂಡು ಕುಂಭಮೇಳವನ್ನ ಆಯೋಜನೆ ಮಾಡ್ತಾರೆ. ಈ ಗ್ರಹಗಳಿಗೂ ಈ ನೀರಿಗೂ ಈ ಕುಂಭಮೇಳಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಇದ್ರೆ ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಚಂದ್ರ ಜಲತತ್ವ, ಜಲದ ಶಕ್ತಿಯನ್ನ ನಿಯಂತ್ರಿಸ್ತಾನೆ. ಹುಣ್ಣಿಮೆಯ ದಿನ ಸಮುದ್ರಕ್ಕೆ, ನದಿ ತೀರಗಳಿಗೆ ಹೋದ್ರೆ ಚಂದ್ರ ಹತ್ತಿರವಾದಷ್ಟು ಅಲೆಗಳ ಏರಿಳಿತ, ಅಬ್ಬರ ಜಾಸ್ತಿ ಆಗುತ್ತೆ, ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಗಾಗಿ ಚಂದ್ರ ಕುಂಭಮೇಳದ ಸಮಯದಲ್ಲಿ ನೀರಿನ ಶುದ್ಧತೆಗೆ ಅತ್ಯಂತ ಪ್ರಭಾವ ಬೀರಿ ಅದನ್ನು ಮತ್ತಷ್ಟು ಶುದ್ಧಿಯಾಗಿ ಮತ್ತೆ ಶಕ್ತಿಯುಕ್ತವಾಗಿ ಮಾಡುವಂತಹ ಒಂದು ಕೆಲಸವನ್ನ ಚಂದ್ರ ಮಾಡ್ತಾನೆ. ಅಷ್ಟೇ ಅಲ್ಲದೆ ಗುರುಗ್ರಹ ಕುಂಭರಾಶಿಯಲ್ಲಿ ನಿಂತಾಗ
ಗಂಗಾ ಯಮುನಾ ಸರಸ್ವತಿ ನದಿಗಳ ನೀರಿನಲ್ಲಿ ಔಷಧಿ ಗುಣ ಅಧಿಕವಾಗುವಂತೆ ಪ್ರೇರೇಪಿಸ್ತಾನೆ. ಹಾಗಾಗಿ ಕುಂಭಮೇಳ ನಡೆಯಬೇಕಾದರೆ ಗುರುಗ್ರಹ ಕುಂಭದಲ್ಲಿ ಸ್ಥಿತನಾಗಲೇಬೇಕು ಅಂತ ಶಾಸ್ತ್ರಗಳಲ್ಲಿ ನಿಯಮ ಇದೆ. ಶನಿಗ್ರಹ ನದಿಗಳ ತಳಭಾಗದ ಶಕ್ತಿಯನ್ನ ನೀರಿನಲ್ಲಿ ದೀರ್ಘಕಾಲ ಉಳಿಯುವಂತೆ ಶಕ್ತಿಯನ್ನ ನಿಯಂತ್ರಿಸ್ತಾನೆ. ರಾಹು ಕೇತುಗಳು ನದಿಗಳಲ್ಲಿ ವಿಷಕಾರಿಯಾದಂತಹ ಅಂಶಗಳನ್ನ ಶುದ್ಧೀಕರಿಸುತ್ತಾ ವಿಷಗಳನ್ನ ನಿಯಂತ್ರಿಸಿ ಈ ಸಮಯದಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ಅಮೃತವಾಗಿ ನೀರನ್ನ ಪರಿವರ್ತನೆಯನ್ನ ಮಾಡ್ತಾರೆ. ಸೂರ್ಯ ಜಲದಲ್ಲಿರುವ ಖನಿಜಗಳನ್ನ ಸೂರ್ಯನ ಕಿರಣಗಳ ಮುಖಾಂತರ ಮತ್ತಷ್ಟು ಪ್ರಭಾವಿಸಿ ಖನಿಜಗಳ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸ್ತಾನೆ. ಒಟ್ಟಾರೆಯಾಗಿ ಈ ಗ್ರಹಗಳ ಪ್ರಭಾವದಿಂದ ನೀರಿನಲ್ಲಿರುವಂತಹ ಶಕ್ತಿಗಳು ವೃದ್ಧಿಯಾಗಿ ನಮಗೆ ಉತ್ತಮವಾದಂತಹ ಎನರ್ಜಿಯನ್ನ ಚೈತನ್ಯವನ್ನ ಕೊಡುವಂತಹ ಒಂದು ಪಾತ್ರವನ್ನ ವಹಿಸ್ತಾರೆ. ಹಾಗಾಗಿ ಇಂತಹ ಕುಂಭಮೇಳಗಳಲ್ಲಿ ಸ್ನಾನ ಮಾಡೋದ್ರಿಂದ ನಮಗೆ ಚೈತನ್ಯ, ಶಕ್ತಿವರ್ಧನೆ, ನಮ್ಮಲ್ಲಿರುವಂತಹ ಅನೇಕ ರೋಗಗಳ ನಿವಾರಣೆ, ಮಾನಸಿಕತೆಯ ತೊಂದರೆ, ದೈಹಿಕತೆಯ ತೊಂದರೆಯಿಂದ ದೂರಾಗಿ ನಾವು ಬಲಿಷ್ಠರಾಗ್ತೀವಿ ಎಂಬುದು ಹಿರಿಯರ ಒಂದು ಉದ್ದೇಶ. ಇನ್ನು ವೈಜ್ಞಾನಿಕವಾಗಿ ನಾವು ನೋಡೋದಾದ್ರೆ 1895ರಲ್ಲಿ ಭಾರತೀಯ ವಿಜ್ಞಾನಿಯಾದಂತಹ ನಾಗೇಂದ್ರನಾಥ್ ಅವರು ಇಂತಹ ಕುಂಭಮೇಳದ ಸಮಯದಲ್ಲಿ ಆ ಜಲವನ್ನ ತಂದು ತಮ್ಮ ಸಂಶೋಧನೆಯಲ್ಲಿ ಪರೀಕ್ಷಿಸಿ ದೃಢಪಡಿಸಿದ್ದಾರೆ. ಇಂತಹ ಕುಂಭಮೇಳದ ಸಮಯದಲ್ಲಿ ನದಿಯ ಜಲಗಳ ವಿಶೇಷವಾದಂತಹ ಜೈವಿಕ ಶಕ್ತಿಗಳು ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಅತ್ಯಂತ ಪರಿಶುದ್ಧವಾಗಿದೆ. ಔಷಧಿ ಗುಣವಾದಂತಹ ಸಾಮರ್ಥ್ಯ ಕೂಡ ಈ ನೀರಿಗಿದೆ ಅಂತೇಳಿ ದೃಢಪಡಿಸಿದ್ದಾರೆ. ಹೀಗೆ ವೈಜ್ಞಾನಿಕವಾಗಿ, ವೇದಗಳಲ್ಲಿ, ಪೌರಾಣಿಕವಾಗಿ, ಜ್ಯೋತಿಷ್ಯದ ಪ್ರಕಾರವೂ ಕೂಡ ಕುಂಭಮೇಳ ಅತ್ಯಂತ ಪವಿತ್ರವಾಗಿರುವಂಥದ್ದು. ಈ ವರ್ಷ ಪ್ರಯಾಗ್ರಾಜ್ನಲ್ಲಿ ನಡೀತಿರುವಂತಹ ಕುಂಭಮೇಳ ಮಹಾ ಕುಂಭಮೇಳ ಅಂತ ಕರೀತಾರೆ. 144 ವರ್ಷಕ್ಕೆ ಒಂದು ಬಾರಿ ಯಾಕೆ ಬರುತ್ತೆ ಅಂದ್ರೆ, ಆಕಾಶದತ್ತ ತಲೆ ಎತ್ತಿ ನೋಡಿದ್ರೆ ಗುರು, ಮಂಗಳ, ಬುಧ, ಶನಿ, ಶುಕ್ರ, ಯುರೇನಸ್, ನೆಪ್ಚೂನ್ ಗ್ರಹಗಳು ಒಂದೇ ಸಾಲಲ್ಲಿ ನಿಂತಿರೋದ್ರಿಂದ ಈ ಬಾರಿ ಪ್ರಯಾಗ್ರಾಜ್ನಲ್ಲಿ ಅತ್ಯಂತ ವಿಶೇಷವಾದಂತಹ ಆಚರಣೆ ನಡೆದಿದೆ. ಈ ತರ ಗ್ರಹಗಳ ಸಾಲು ನೂರಾರು ವರ್ಷಗಳ ಒಮ್ಮೆ ಸಿಗುವಂತಹ ದೃಶ್ಯ. ಹಾಗಾಗಿ ಮಹಾ ಕುಂಭಮೇಳ 144 ವರ್ಷಗಳ ನಂತರ ಇವತ್ತು ಪ್ರಯಾಗ್ರಾಜ್ನಲ್ಲಿ ನಡೀತಿದೆ. ನಾಗ ಸಾಧುಗಳು, ಸಂತರು, ಅನೇಕ ಸಾಧುಗಳು ಕುಂಭಮೇಳಕ್ಕೆ ಬಂದು ಶಾಹಿ ಸ್ನಾನವನ್ನ ಮಾಡ್ತಾರೆ. ಶುರುವಾದಂತಹ ಅಮೃತ ಗಳಿಗೆಯಲ್ಲಿ ನಂತರ ಬರೋದು ಮೌನಿ ಅಮಾವಾಸ್ಯೆ, ನಾಳೆ ಬರುವಂತದ್ದು ವಸಂತ ಪಂಚಮಿ. ವಿಶಿಷ್ಟವಾದಂತಹ ಈ ಕುಂಭಮೇಳಕ್ಕೆ ಬರೀ ಭಾರತೀಯರಷ್ಟೇ ಅಲ್ಲ, ದೇಶ ವಿದೇಶಗಳಿಂದ ಬಂದು ಆಚರಣೆಯನ್ನ ಮಾಡ್ತಾರೆ. ಭಕ್ತರಿಗಾಗಿ ಈ ಬಾರಿ ಫೆಬ್ರವರಿ 26ರ ತನಕ ಕುಂಭಮೇಳವನ್ನ ಆಯೋಜನೆ ಮಾಡಿದ್ದಾರೆ. ಮೇ ತನಕ ಕೂಡ ಮುಂದುವರಿಯುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ವಿಚಾರದಲ್ಲಿ, ಮತ್ತೊಂದು ಜಾಗದಲ್ಲಿ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ಧನ್ಯವಾದ. ಶ್ರೀ ಚರಣ ಸೇವಕ.